ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮೋದಿ ಹಾಗೂ ಚುನಾವಣಾ ಆಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದು, ಇವಿಎಂಗೆ ಗುಡ್ ಬೈ ಹೇಳಿ ಬ್ಯಾಲೆಟ್ಗೆ ಜೈ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಅಸಲಿ ಕತೆ? ಇವಿಎಂ ಬರೋದಕ್ಕೂ ಮೊದಲು ಇದ್ದಂತಹ ಬ್ಯಾಲೆಟ್ ಪೇಪರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು, ಇವಿಎಂ ಬಂದಿದ್ದಾದ್ರೂ ಹೇಗೆ, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹಾಗೆ ಸಿದ್ದರಾಮಯ್ಯ ಈ ಒಂದು ರಣತಂತ್ರ ರೂಪಿಸಿರೋದ್ರ ಹಿಂದಿನ ರಾಜಕೀಯ ಶಕ್ತಿ ಏನು, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಅದಲ್ಲದೆ ಬೆಂಗಳೂರಿನಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ನಡೆಸಲು ಕೂಡ ತೀರ್ಮಾನ ಮಾಡಲಾಗಿತ್ತು. ಈ ಮೂಲಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಬಲ ನೀಡಿದ್ದಾರೆ. ಹೌದು, ಕರ್ನಾಟಕ ರಾಜಕೀಯದಲ್ಲಿ ಇವಿಎಂ ಬಟನ್ ಒತ್ತುವ ಯುಗ ಸತ್ಯ ಮುಗಿದಂತೆ ಕಾಣ್ತಾ ಇದ್ದು, ಬ್ಯಾಲೆಟ್ ಪೇಪರ್ಗೆ ಸೀಲು ಹಾಕುವ ಶಕೆ ಮತ್ತೆ ಮರಳಿ ಬರುವಂತೆ ಕಾಣ್ತಾ ಇದೆ. ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಇದೀಗ ಕ್ರಾಂತಿಕಾರಿ ಬದಲಾವಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು. ಹಲವು ವರ್ಷಗಳಿಂದ ಚುನಾವಣಾ ಪ್ರಕ್ರಿಯೆಯ ಭಾಗವಾಗಿದ್ದ ವಿದ್ಯುನ್ಮಾನ ಮತಯಂತ್ರಗಳು ಅಂದ್ರೆ ಇದೇ ಇವಿಎಂಗಳಿಗೆ ವಿದಾಯ ಹೇಳಿ, ಹಳೆ ಪದ್ಧತಿ ಏನಿತ್ತಲ್ಲ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡೋದು, ಸೊ ಅದನ್ನ ಮತ್ತೆ ಪರಿಷ್ಕರಣೆ ಮಾಡ್ಲಿಕ್ಕೆ ಇದೀಗ ಸಿದ್ದರಾಮಯ್ಯ ಅಸ್ತು ಅಂದಿರುವಂತದ್ದು. ಸೊ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಬಳಸ್ಕೊಂಡು ನಡೆಸಿ, ಹೀಗಾಗಿ ಚುನಾವಣಾ ಆಯೋಗಕ್ಕೆ ಸಚಿವ ಸಂಪುಟ ಶಿಫಾರಸನ್ನ ಮಾಡಿದ್ದು, ಈಗ ಈ ಒಂದು ವಿಚಾರ ಚರ್ಚೆಗೆ ಕಾರಣವಾಗಿದೆ. ದಿಢೀರಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾಕೆ? ಇದು ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರೂ ಸಂದೇಶ ರವಾನಿಸುವಂತಹ ತಂತ್ರನ? ಇದು ಚುನಾವಣಾ ಪ್ರಕ್ರಿಯೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇದಕ್ಕಿರ್ತಕ್ಕಂಥ ಕಾನೂನಿನ ತೊಡಕುಗಳು ಏನೇನು, ಹಾಗೆ ಇವಿಎಂ ಬಂದಿದ್ರ ಇತಿಹಾಸ ಏನು, ಅದರ ಸುತ್ತುವರೆದಿರ್ತಕ್ಕಂಥ ವಿವಾದಗಳು ಏನು ಅನ್ನೋದನ್ನ ಒಂದೊಂದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮುಂಬರ್ತಕ್ಕಂಥ ಎಲ್ಲಾ ಸ್ಥಳೀಯ ಚುನಾವಣೆಗಳು ಏನಿದೆಯಲ್ಲ, ಆ ಸ್ಥಳೀಯ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಮುಖಾಂತರನೇ ನಡೆಸಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸ್ತಕ್ಕಂಥ ಚುನಾವಣೆಗೆ ಸಚಿವ ಸಂಪುಟದಿಂದ ಬಹುಮತದ ತೀರ್ಮಾನ ಸಿಕ್ಕಿದೆ. ಸರ್ವಾನುಮತದಿಂದ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಈ ತೀರ್ಮಾನಕ್ಕೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿರೋದ್ರಿಂದ ಶೀಘ್ರದಲ್ಲೇ ನಡೀತಕ್ಕಂಥ ಜಿಲ್ಲಾ ಪಂಚಾಯಿತಿ ಇರಬಹುದು, ತಾಲೂಕು ಪಂಚಾಯಿತಿ ಇರಬಹುದು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಚುನಾವಣೆ ಸೇರಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸಲಿಕ್ಕೆ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತಪತ್ರದ ಮೂಲಕವೇ ನಡೀತಾ ಇದ್ದು, ಆ ಪದ್ಧತಿ ಈಗ ಅಲ್ಲಿ ಮುಂದುವರಿಯುತ್ತೆ. ಇನ್ನು ಈ ಹಿಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತೆ ನಗರ ಪಾಲಿಕೆ ಚುನಾವಣೆಗಳನ್ನ ಇವಿಎಂ ನ ಬಳಸಿ ಮಾಡಲಾಗ್ತಿತ್ತು. ಸೊ ಇನ್ ಮುಂದೆ ಅದು ಬೇಡ ಅಂತ ಹೇಳಲಾಗ್ತದೆ. ಸೊ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೂ ಕೂಡ ನಿರ್ಧಾರವನ್ನ ಈ ಒಂದು ಸಂದರ್ಭದಲ್ಲಿ ಮಾಡಲಾಗಿದ್ದು, ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ನಡೆಸಲಿಕ್ಕೆ ಸಚಿವ ಸಂಪುಟ ನಿರ್ಧಾರವನ್ನ ಮಾಡಿದ್ಯಂತೆ. ಸೊ ಹೊಸದಾಗಿ ಪರಿಷ್ಕೃತ ಮತ್ತೆ ಗುಣಮಟ್ಟದ ಪಟ್ಟಿಯನ್ನ ಸಿದ್ಧಪಡಿಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಶಿಫಾರಸನ್ನ ಮಾಡಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲ ಕೂಡ ಸಿಕ್ಕಿರೋದು ನಿಜಕ್ಕೂ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಇವಿಎಂಗಳ ವಿಶ್ವಾಸಾರ್ಹತೆಯನ್ನ ನಿರಂತರವಾಗಿ ಪ್ರಶ್ನಿಸುತ್ತಲೇ ಬಂದಿರೋದು ಕಾರಣವಾಗಿದೆ ಅಂತ ಹೇಳಬಹುದು. ಓಟ್ ಚೋರಿ ಆರೋಪವನ್ನ ರಾಹುಲ್ ಗಾಂಧಿ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರ್ತಾರೆ. ಅದರಲ್ಲೂ ಬೆಂಗಳೂರಿನ ಮಹದೇವಪುರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಮತಗಳ ಕಳ್ಳತನ ನಡೆದಿದೆ ಅಂತ ಅವರು ಆರೋಪವನ್ನ ಮಾಡಿದ್ರು. ಇದೀಗ ಅವರದ್ದೇ ಸರ್ಕಾರ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಅನ್ನೇ ಬಳಸ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ ಅಂತ ಹೇಳಬಹುದು. ಇನ್ನು ಚುನಾವಣೆಯಲ್ಲಿ ಇವಿಎಂ ಬದಲು ಮತಪತ್ರಗಳನ್ನ ಜಾರಿಗೆ ತರಲು ಅನೇಕ ಕಾನೂನಾತ್ಮಕ ಅಡೆತಡೆಗಳು ಕೂಡ ಇರುತ್ತೆ. ಈ ಹಿನ್ನೆಲೆ ತನ್ನ ನಿರ್ಧಾರವನ್ನ ಜಾರಿಗೆ ತರಲು ಸರ್ಕಾರ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗತ್ತೆ.
ಇದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳಾದಂತಹ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಇರಬಹುದು, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಗಳಿಗೆ ಸೂಕ್ತ ತಿದ್ದುಪಡಿಯನ್ನು ತರಬೇಕಾಗುತ್ತೆ. 15 ದಿನಗಳಲ್ಲಿ ಅಥವಾ 2 ವಾರಗಳಲ್ಲಿ ಈ ತಿದ್ದುಪಡಿಗಳನ್ನ ಒಳಗೊಂಡಂತಹ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಂಪುಟ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಆ ಸಂಪುಟ ತೀರ್ಮಾನ ಹೊರಡಿಸಿದ ಬಳಿಕ 6 ತಿಂಗಳ ಒಳಗೆ ವಿಧಾನಸಭಾ ಹಾಗೂ ವಿಧಾನ ಪರಿಷತ್ನಲ್ಲಿ ಮಸೂದೆಯನ್ನ ಮಂಡಿಸಬೇಕಾಗುತ್ತೆ. ರಾಜ್ಯಪಾಲರಿಂದ ಅನುಮತಿ ಪಡಿಬೇಕಾಗುತ್ತೆ. ಆಗ ಮಾತ್ರ ಇವಿಎಂ ಬದಲು ಈ ಬ್ಯಾಲೆಟ್ ಪೇಪರ್ ಗಳನ್ನ ಬಳಸಿಕೊಳ್ಳಬಹುದು. ಇನ್ನು ಸುಗ್ರೀವಾಜ್ಞೆ ಬಳಿಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮತಪತ್ರದ ಮೂಲಕ ನಡೆಸಬಹುದು ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಅಧಿಕೃತವಾಗಿ ಶಿಫಾರಸು ಮಾಡಬಹುದು. ಇನ್ನು ರಾಜ್ಯ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಚುನಾವಣೆಗಳಿಗೆ ಮತಪತ್ರ ಬಳಸಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಪಡಿತಕ್ಕಂಥ ಅಗತ್ಯ ಇರೋದಿಲ್ಲ. ರಾಜ್ಯ ಸರ್ಕಾರವು ಕಾನೂನಿಗೆ ತಿದ್ದುಪಡಿ ತಂದ ನಂತರ ರಾಜ್ಯ ಚುನಾವಣಾ ಆಯೋಗ ಅದನ್ನ ಪಾಲಿಸಬೇಕಾಗತ್ತೆ. ಸೊ ಇನ್ನು ಬ್ಯಾಲೆಟ್ ಪೇಪರ್ ವೋಟಿಂಗ್ ಇಂದ ಅನುಕೂಲಗಳು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದಷ್ಟು ವಿಶ್ವಾಸಾರ್ಹತೆ ಇರುತ್ತೆ. ಇವಿಎಂ ಹ್ಯಾಕಿಂಗ್, ಟ್ಯಾಂಪರಿಂಗ್ ನಂತಹ ಯಾವುದೇ ಅನುಮಾನಗಳಿಗೆ ಅವಕಾಶ ಇರೋದಿಲ್ಲ. ಮತದಾರ ತಾನು ಚಲಾಯಿಸಿದ ಮತ ಸರಿಯಾದ ಅಭ್ಯರ್ಥಿಗೆ ಹೋಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಬಹುದು. ಮತ ಎಣಿಕೆ ಪ್ರಕ್ರಿಯೆ ಎಲ್ಲರ ಸಮ್ಮುಖದಲ್ಲಿ ಪಾರದರ್ಶಕತೆಯಿಂದ ನಡೆಯುತ್ತೆ. ಇವಿಎಂ ಯಂತ್ರಗಳಂತೆ ತಾಂತ್ರಿಕ ದೋಷ ಇರಬಹುದು, ಬ್ಯಾಟರಿ ಸಮಸ್ಯೆ ಆಗಿರಬಹುದು, ಯಂತ್ರ ಕೆಟ್ಟೋಗೋದು, ಇದು ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಇನ್ನು ಇವಿಎಂ ಖರೀದಿ, ಸಂಗ್ರಹಣೆ ಮತ್ತೆ ಸಾಗಾಟ ನಿರ್ವಹಣೆಗೆ ಹೋಲಿಸಿದ್ರೆ ಈ ಮತಪೆಟ್ಟಿಗೆಗಳನ್ನ ಬಳಸೋದು ತುಂಬಾ ಸೂಕ್ತ. ಸೊ ಈಗ ಈ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿದ್ದು, ಇದಕ್ಕೆ ಕೇಂದ್ರ ಅಸ್ತು ಅನ್ನುತ್ತಾ ಸಚಿವ ಸಂಪುಟದಲ್ಲಿ ಒಮ್ಮತದ ನಿರ್ಧಾರ ಸಿಕ್ಕಿದ್ರೂ ಕೂಡ ರಾಜ್ಯ ಚುನಾವಣಾ ಆಯೋಗ ಅದನ್ನ ಒಪ್ಕೊಳ್ಳುತ್ತಾ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದ್ ನೋಡ್ಬೇಕಿದೆ. ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಯಾವ ರೀತಿಯ ಒಂದು ಬ್ರಹ್ಮಾಸ್ತ್ರ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.